ಹಾಯ್ ಆತ್ಮೀಯ ನನ್ನ ನೆಚ್ಚಿನ ಸ್ಪರ್ಧಾರ್ಥಿಗಳೇ, ಪ್ರತಿನಿತ್ಯ ಒಂದೊಂದು ವಿಶೇಷ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾವು ನಿಮಗೆ ನೀಡ್ತಾ ಇದ್ವಿ. ಹಾಗಾದರೆ ಅಭ್ಯರ್ಥಿಗಳೇ, ಇವತ್ತಿನ ವಿಶೇಷ ಏನಪ್ಪ ಅಂದ್ರೆ RRB ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಖಾಲಿ ಇರತಕ್ಕಂಥ 8,850 ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆದಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ವಿದ್ಯಾರ್ಥಿ ಎಜುಕೇಷನ್ ಏನಾಗಿರಬೇಕು, ಅದೇ ರೀತಿಯಾಗಿ ವಯೋಮಿತಿ ಎಷ್ಟದ, ಆಮೇಲೆ ಅರ್ಜಿ ಶುಲ್ಕ ಎಷ್ಟದ, ಆಮೇಲೆ ಯಾವ ದಿನಾಂಕದಿಂದ ಯಾವ ದಿನಾಂಕವರೆಗೆ ನೀವು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಂತ, ಆಮೇಲೆ ಹುದ್ದೆಗಳ ವಿವರ ಬಗ್ಗೆಯೂ ಸಹಿತ ಸಂಪೂರ್ಣವಾಗಿ ಮಾಹಿತಿಯನ್ನು ಅಭ್ಯರ್ಥಿಗಳೇ ನಾನು ನಿಮ್ಗೆ ನೀಡ್ತಾ ಇದ್ದೀನಿ. ನಮ್ಮ ಕರ್ನಾಟಕದ ಯುವಕರು ಮತ್ತು ಯುವತಿಯರು ಮೊದಲಿಗೆ ಏನಾಗಿತ್ತಪ್ಪ ಅಂದ್ರೆ, ರೈಲ್ವೆ ಇಲಾಖೆಯಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ಭಾಳ ಸಂಖ್ಯೆಯಲ್ಲಿ ಕಡಿಮೆ ನೌಕರಿಯನ್ನು ಮಾಡ್ತಾಯಿದ್ರು. ಇದಕ್ಕೆ ಕಾರಣ ಏನಪ್ಪ ಅಂದ್ರೆ, ರೈಲ್ವೆ ಇಲಾಖೆಯೊಳಗೆ ಯಾವಾಗ ಅರ್ಜಿ ಕರಿತಾರೋ, ಎಕ್ಸಾಮ್ ಯಾವಾಗ ಇರ್ತದೆ, ಆಮೇಲೆ ಎಕ್ಸಾಮ್ ಸಿಲಾಬಸ್ ಏನೇನು ಇರ್ತದೆ, ಆಮೇಲೆ ಫಿಸಿಕಲ್ ಏನೇನು ಇರ್ತದೆ, ಪ್ರತಿಯೊಂದು ಮಾಹಿತಿ ತಿಳಿತಾ ಇರಲಿಲ್ಲ. ಆದ್ದರಿಂದ ಏನಾಗಿತ್ತಪ್ಪ ಅಂದ್ರೆ, ಮೊದಲು ಹಿಂದೆ ಏನಾಗಿತ್ತಪ್ಪ ಅಂದರೆ ಭಾಳಷ್ಟು ಜನ ರೈಲ್ವೆ ಇಲಾಖೆಯಲ್ಲಿ ಕರ್ನಾಟಕ ಜನ ಹೋಗ್ತಾ ಇರಲಿಲ್ಲ. ಆದರೆ ಈಗ ಏನಾಗಿದೆಪ್ಪ ಅಂದ್ರೆ ಫಾಸ್ಟ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ಅಭ್ಯರ್ಥಿಗಳು ಭಾರತ ದೇಶದ ಪ್ರತಿಯೊಂದು ರಾಜ್ಯದಲ್ಲಿ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ನೌಕರಿಯನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಇದು ನಮಗೂ ನಿಮಗೂ ಮತ್ತು ಹೆಮ್ಮೆಯ ವಿಚಾರ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಹಾಗಾದರೆ ಅಭ್ಯರ್ಥಿಗಳೇ, ಇಲ್ಲಿ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ನಲ್ಲಿ ಇಲ್ಲಿ ನೋಡ್ತಾ ಇದ್ರಿ, ಬೋರ್ಡ್ ಮೇಲೆ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ 8,850 ಹುದ್ದೆಗಳಿಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಿದ್ದಾರೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ ಏನಪ್ಪ ಅಂದ್ರೆ, ವಿದ್ಯಾರ್ಥಿ ಏನಪ್ಪ ಅಂದ್ರೆ PUC ಅಥವಾ ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ, ವಯೋಮಿತಿ ಎಷ್ಟೈತೆ ಅಂದ್ರೆ 18ರಿಂದ 33 ವರ್ಷ ಒಳಗಡೆ ಇರ್ತಕ್ಕಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಅಭ್ಯರ್ಥಿಗಳೇ, ನೀವು ಫೀಸ್ ಎಷ್ಟೈತೆ ರೀ ಸರ್ ಅಪ್ಲಿಕೇಶನ್ ಹಾಕಲಿಕ್ಕೆ ಅಂತ ಕೇಳ್ಬೋದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಇಲ್ಲಿ ಅರ್ಜಿ ಶುಲ್ಕ ಎಷ್ಟೈತಪ್ಪ ಅಂದರೆ, ಇಲ್ಲಿ ಜನರಲ್ ಆಗಿರ್ಬೋದು, OBC ಆಗಿರ್ಬೋದು, EWS ಆಗಿರ್ಬೋದು, ಅವ್ರಿಗೆ ಎಷ್ಟೈತಪ್ಪ ಅಂದ್ರೆ ಫೀಸ್ 500 ರೂಪಾಯಿ ಅಪ್ಲಿಕೇಶನ್ ಫೀಸ್ ಅದ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ, SC ST, ಆಮೇಲೆ ಮಾಜಿ ಸೈನಿಕರು, ಆಮೇಲೆ ಮಹಿಳೆಯರು, ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಏನಪ್ಪ ಅಂದ್ರೆ ಅರ್ಜಿ ಶುಲ್ಕ ಎಷ್ಟೈತೆ ಅಂದರೆ 250 ರೂಪಾಯಿ ಅರ್ಜಿ ಶುಲ್ಕ ಅದ. ಇದು ಆನ್ಲೈನ್ ಅರ್ಜಿ ಹಾಕಬೇಕಾದ್ರೆ. ಹಾಗಾದರೆ ನೀವು ಕೇಳ್ಬೋದು ಅಭ್ಯರ್ಥಿಗಳೇ, ಅರ್ಜಿ ಸಲ್ಲಿಸಲಿಕ್ಕೆ ಪ್ರಾರಂಭ ದಿನಾಂಕ ಯಾವಾಗ ಸರ್ ಅಂತ ಕೇಳ್ಬೋದು. ಅಭ್ಯರ್ಥಿಗಳು ನೀವು ನೋಡ್ಬೋದು, ಇಲ್ಲಿ ಏನಪ್ಪ ಅಂದರೆ ಅರ್ಜಿ ಸಲ್ಲಿಸಲು ಆರಂಭ ದಿನಾಂಕ ಅಕ್ಟೋಬರ್ 21, 2025 ಅಂದರೆ 21/10/2025ರಿಂದ ಆನ್ಲೈನ್ ಅರ್ಜಿ ಪ್ರಾರಂಭಕ್ಕವು. ಅದೇ ರೀತಿಯಾಗಿ ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕ ಯಾವಪ್ಪ ಅಂದರೆ ನವಂಬರ್ 27, 2025 27/11/2025 ಆನ್ಲೈನ್ ಅರ್ಜಿ ಹಾಕಲಿಕ್ಕೆ ಕೊನೆಯ ದಿನಾಂಕವಾಗಿದೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಇಲ್ಲಿ ಆಯ್ಕೆ ಪ್ರಕ್ರಿಯೆ ಅಂದರೆ ಸಿಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಮಾಡ್ತಾರಪ್ಪ ಅಂದ್ರೆ, ಮೊದಲ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಇರ್ತದೆ, ಆಮೇಲೆ ಏನಪ್ಪ ಅಂದ್ರೆ ಸಂದರ್ಶನ ಮಾಡಿಕೊಂಡು ಫೈನಲ್ ಆಗಿ ಮೆರಿಟ್ ಆಧಾರ ಮೇಲೆ ಆಯ್ಕೆಯನ್ನು ಮಾಡ್ತಾರೆ ಅಭ್ಯರ್ಥಿಗಳೇ. ಇಲ್ಲಿ ಸಾಕಷ್ಟು ಬೇರೆ ಬೇರೆ ಹುದ್ದೆಗಳಿದಾವೆ. PUC ತತ್ಸಮಾನ ವಿದ್ಯಾರ್ಥಿಗೆ ಸಂಬಂಧಪಟ್ಟ ಹಾಗೆ ಅದಾವು. ಅದೇ ರೀತಿಯಾಗಿ ಡಿಗ್ರಿ ತತ್ಸಮಾನಕ್ಕೆ ವಿದ್ಯಾರ್ಥಿಗೆ ತಕ್ಕ ಹಾಗೆ ಹುದ್ದೆಗಳಿದಾವೆ. ನಾವು ನೋಡ್ಬೋದು, ಇಲ್ಲಿ ಹುದ್ದೆಗಳನ್ನ ಸಹಿತ ನಾವು ನೋಡ್ಬೋದು. ಚೀಫ್ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಸೂಪರ್ವೈಸರ್ ಅಂತ ಹುದ್ದೆಗಳಿದಾವೆ. ಅದೇ ರೀತಿಯಾಗಿ ಸ್ಟೇಷನ್ ಮಾಸ್ಟರ, ಆಮೇಲೆ ಗೂಡ್ಸ್ ಟ್ರೈನ್ ಮ್ಯಾನೇಜರ, ಜೂನಿಯರ್ ಅಕೌಂಟ್ ಅಸಿಸ್ಟೆಂಟ, ಸೀನಿಯರ್ ಕ್ಲರ್ಕ, ಆಮೇಲೆ ಟ್ರಾಫಿಕ್ ಅಸಿಸ್ಟೆಂಟ. ಒಟ್ಟು ಏನಪ್ಪ ಅಂದ್ರೆ 5,800 ಹುದ್ದೆಗಳು ಇಲ್ಲಿದ್ದಾವೆ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕಮರ್ಷಿಯಲ್ ಆ್ಯಂಡ್ ಟಿಕೆಟ್ ಕ್ಲರ್ಕ, ಅಕೌಂಟ್ಸ್ ಕ್ಲರ್ಕ ಆ್ಯಂಡ್ ಟೈಪಿಸ್ಟ್, ಜೂನಿಯರ್ ಕ್ಲರ್ಕ ಆ್ಯಂಡ್ ಟೈಪಿಸ್ಟ್, ಟ್ರೈನ್ಸ್ ಕ್ಲರ್ಕ ವಿಭಾಗ 3,050 ಒಟ್ಟು ಹುದ್ದೆಗಳು ಎಷ್ಟದಪ್ಪ ಅಂದ್ರೆ 8,850 ಹುದ್ದೆಗಳಿದಾವೆ. ಅಭ್ಯರ್ಥಿಗಳು ನಿಮಗೆಲ್ಲ ಗೊತ್ತಿರಲಿ, ಇಲ್ಲಿ PUC ಮತ್ತು ಡಿಗ್ರಿ ಪಾಸ್ ಆದಂಥ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ಪ್ರಕಾರವಾಗಿ ನೀವು ಇದಕ್ಕೆ ಹೆಚ್ಚಿನ ಮಾಹಿತಿ ನಿಮಗೆ ಬೇಕಾದಪ್ಪ ಅಂದ್ರೆ ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದಾರೆ. ನೀವು ವೆಬ್ಸೈಟನ್ನು ನೋಡ್ಬೋದು, https://Indian Railways gov.in. ಇಲ್ಲಿ ನಾವು ವೆಬ್ಸೈಟ್ಗೆ ಹೋಗಿ ಏನಪ್ಪ ಅಂದ್ರೆ ಮಾಹಿತಿಯನ್ನು ತೆಗೆದುಕೊಳ್ಬೋದು. ಅಭ್ಯರ್ಥಿಗಳು ಇನ್ನೂ ಆನ್ಲೈನ್ ಅರ್ಜಿ ಯಾವಾಗ ಸ್ಟಾರ್ಟ್ ಆಕಾವ ಅಂದ್ರೆ 21/10/2025ರಿಂದ ಪ್ರಾರಂಭವಾಗಿ 27/11/2025 ಕೊನೆಯ ದಿನಾಂಕವಾಗಿದೆ. ನಿಮ್ಗೆ ಗೊತ್ತಿರಲಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಇನ್ನೂ ನೋಟಿಫಿಕೇಶನ್ ವೆಬ್ಸೈಟ್ನಾಗ ಬರ್ತದೆ. ಅದು ಬಂದ ಮೇಲೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮ್ಗೆ ನೀಡ್ತೀನಿ. ಯಾರು ರೈಲ್ವೆ ಇಲಾಖೆಗೆ ಆನ್ಲೈನ್ ಅರ್ಜಿ ಹಾಕ್ತೀನಿ ಅಂತೀರಿ ಅಂಥ ಅಭ್ಯರ್ಥಿಗಳು ನೀವೇನಪ್ಪ ಅಂದ್ರೆ ಕಮೆಂಟನ್ನು ಮಾಡ್ಬೋದು. ಇನ್ನೊಂದು ಗೊತ್ತಿರಲಿ ನಿಮ್ಗೆ ಏನಪ್ಪ ಅಂದ್ರೆ, ಇಲ್ಲಿ ಪುರುಷ ಹಾಗೂ ಮಹಿಳೆಯರು
ಆನ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ವೆಬ್ಸೈಟ್ನಲ್ಲಿ ಇನ್ನೂ ಒಂದು ನೋಟಿಫಿಕೇಷನ್ ಬರ್ತದೆ. ಅದು ಬಂದಮೇಲೆ ನಾನು ಏನಪ್ಪ ಅಂದ್ರೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮಗೆಲ್ಲರಿಗೂ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿಯಲ್ಲಿ ಈ ಏನಪ್ಪ ಅಂದ್ರೆ SSC GD, SSC MTS ಮತ್ತು ಹವಾಲ್ದಾರ್, ಅದೇ ರೀತಿಯಾಗಿ ಡೆಲ್ಲಿ ಪೊಲೀಸ ಮತ್ತೇನೆಂದ್ರೆ ಸ್ಟೇಟ್ ಪೊಲೀಸ್ ಹುದ್ದೆಗಳಿಗೆ ಸಹಿತ ನಾವು ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅಷ್ಟೇ ಅಲ್ಲದೆ ಅಗ್ನಿವೀರ, ಆರ್ಮಿ ಆಗಿರ್ಬೋದು, ಅದೇ ರೀತಿಯಾಗಿ TA ಆರ್ಮಿ ರ್ಯಾಲಿಗೆ ಸಂಬಂಧಪಟ್ಟ ಹಾಗೆ ಸಹಿತ ಪೂರ್ವಭಾವಿಗೆ ದೈಹಿಕ ಮತ್ತು ಲಿಖಿತ ಪರೀಕ್ಷೆ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೂ ಸಹಿತ ಅವರಿಗೂ ಈ ಮಾಹಿತಿಯನ್ನು ನೀಡಿ ವಿಡಿಯೋವನ್ನು ವೀಕ್ಷಣೆ ಮಾಡ್ತಕ್ಕಂಥ ತಮ್ಮೆಲ್ಲರಿಗೂ ನಮಸ್ಕಾರಗಳು. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಸಂಪರ್ಕಿಸಿ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.